ಆ ಬಿಜೆಪಿ ಅವ್ರ ತಲೆನಲ್ಲಿ ಸಗಣಿ ತುಂಬಿದೆ. ಬಿಜೆಪಿ ಅವ್ರ ತಲೆಯಲ್ಲಿ ಏನ್ ತುಂಬಿದೆ? ಸಗಣಿ ತುಂಬಿದೆ. ಆ ಬಿಜೆಪಿ ಅವ್ರ ತಲೆನಲ್ಲಿ ಸಗಣಿ ತುಂಬಿದೆ. ಬಿಜೆಪಿ ಅವ್ರ ತಲೆಯಲ್ಲಿ ಏನ್ ತುಂಬಿದೆ? ಸಗಣಿ ತುಂಬಿದೆ. ನಮ್ಮ ರಾಜ್ಯದ ಬಜೆಟ್ ಈ ಸಲ 4,08,000 ಕೋಟಿ. ಇಂದು ವಿಶ್ವ ಮಹಿಳಾ ದಿನಾಚರಣೆ. ಮಹಿಳಾ ದಿನಾಚರಣೆಯ ಅಂಗವಾಗಿ ಬೆಂಗಳೂರು ಹೊರವಲಯದ ಪ್ರತಿಷ್ಠಿತ ಕೈಗಾರಿಕಾ ಪ್ರದೇಶಗಳ ಪೈಕಿ ಒಂದಾಗಿರುವಂತಹ ಬೊಮ್ಮಸಂದ್ರ ಮತ್ತು ಜಿಗಣಿ ಲಿಂಕ್ ರಸ್ತೆ BIA ಮತ್ತು BJLRನ ವತಿಯಿಂದ ನಿರ್ಮಾಣವಾಗಿದ್ದಂತಹ ಬಸ್ ನಿಲ್ದಾಣ, ಆಟೋ ನಿಲ್ದಾಣ ಮತ್ತು ಸಾರ್ವಜನಿಕರ ಶೌಚಾಲಯಗಳಿಗೆ ಲೋಕಾರ್ಪಣಾ ಕಾರ್ಯಕ್ರಮ ಬೊಮ್ಮಸಂದ್ರದಲ್ಲಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರು ಹಾಗೆಯೇ ಮುಜರಾಯಿ ಸಚಿವರು ಆಗಿರುವಂತಹ ರಾಮಲಿಂಗಾರೆಡ್ಡಿರವರು ಭಾಗವಹಿಸಿದ್ದರು. ಇವರು ಈ ಬಾರಿಯ ಬಜೆಟ್ ಅನ್ನ ಸಮರ್ಥಿಸಿಕೊಂಡ್ರು. 4,80,000 ಕೋಟಿಯ ಈ ಒಂದು ಬಜೆಟ್ ನಲ್ಲಿ ಕೇವಲ 1,500 ಕೋಟಿಯಷ್ಟು ಮಾತ್ರ ಅಲ್ಪಸಂಖ್ಯಾತರಿಗೆ ನೀಡಲಾಗಿದೆ. ಅಲ್ಪಸಂಖ್ಯಾತರು ರಾಜ್ಯದಲ್ಲಿ 14% 15% ಇದ್ದಾರೆ. ಬಿಜೆಪಿಗರ ತಲೆಯಲ್ಲಿ ಸಗಣಿ ತುಂಬಿದೆ. ಈ ಹಿಂದೆ ಅವರು ಹಲವು ವಿವಾದಗಳನ್ನು ಸೃಷ್ಟಿ ಮಾಡಿದ್ರು. ಹಲಾಲ್ ಕಟ್, ಜಟ್ಕಾ ಕಟ್ ಹಾಗೂ ಮಂದಿರಗಳ ಸಮೀಪದಲ್ಲಿ ಯಾವುದೇ ಮುಸ್ಲಿಮರು ವ್ಯಾಪಾರ ಮಾಡೋ ಹಾಗಿಲ್ಲ ಎನ್ನುವಂಥ ವಿವಾದಗಳನ್ನು ಸೃಷ್ಟಿ ಮಾಡಿದ್ರು. ಇವತ್ತು ರಾಜ್ಯ ಸುಭಿಕ್ಷವಾಗಿದೆ ಮತ್ತು ಬಜೆಟ್ ಎಲ್ಲರಿಗೂ ಸಮರ್ಪಿಸುವಂತ ಬಜೆಟ್ ಆಗಿದೆ ಅಂತೇಳಿ ಸಮರ್ಥನೆ ಮಾಡಿಕೊಂಡ್ರು. ಅವರ ಗ್ಯಾರಂಟಿಗಳನ್ನು ಕೂಡ ಸಮರ್ಥನೆ ಮಾಡಿಕೊಂಡ್ರು. ಏನೆಲ್ಲ ಮಾತನಾಡಿದ್ರು ರಾಮಲಿಂಗಾರೆಡ್ಡಿ ಅವರು ಅಂತೀರಾ? ಅದೆಲ್ಲವನ್ನು ಕೂಡ ವಿವರಗಳ ಸಮೇತ ನೋಡೋಣ ಬನ್ನಿ. ಬಿಜೆಪಿ ಅವ್ರ ತಲೆಯಲ್ಲಿ ಏನ್ ತುಂಬಿದೆ? ಸಗಣಿ ತುಂಬಿದೆ. ನಮ್ಮ ರಾಜ್ಯದ ಬಜೆಟ್ ಈ ಸಲ 4,08,000 ಕೋಟಿ ಅಲ್ವಾ? ಮುಸ್ಲಿಮ್ಸ್ ಎಷ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ? ಎಷ್ಟು ಪರ್ಸೆಂಟೇಜ್ ಇದಾರಪ್ಪ? 13-14% ಇದ್ದಾರೆ. ಈಗ 4,08,000 ಕೋಟಿನಲ್ಲಿ ಮುಸ್ಲಿಮ್ಸ್ಗೆ ಅಂದ್ರೆ ಮೈನಾರಿಟೀಸು, ಮುಸ್ಲಿಮ್ಸೇ ಅಲ್ಲ, ಅದರಲ್ಲಿ ಕ್ರಿಶ್ಚಿಯನ್ಸು ಬರ್ತಾರೆ, ಸಿಖ್ರು ಬರ್ತಾರೆ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ. ಅವ್ರಿಗೆಲ್ಲರಿಗೂ ಸೇರಿಸಿ 4,500 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,08,000 ಕೋಟಿನಲ್ಲಿ 4,08,000 ಕೋಟಿನಲ್ಲಿ 13-14% ಅಥವಾ 15% ಇರ್ಬೋದು ಮೈನಾರಿಟಿ. ಇವರೆಲ್ಲರೂ ಸೇರಿದ್ರೆ ಕ್ರಿಶ್ಚಿಯನ್ಸ್ 2% ಇದ್ದಾರೆ, ಬೌದ್ಧ ಇದ್ದಾರೆ, ಜೈನರಿದ್ದಾರೆ, ಮುಸ್ಲಿಮ್ಸು ಎಲ್ಲ ಸೇರಿ ಒಂದು 15% ಇರ್ಬೋದು. 15%ಗೆ 4,500,000 ಕೊಟ್ಟಿದ್ದಾರೆ. ಇನ್ನು 4,04,000 ಯಾರು ಕೊಟ್ಟಿದ್ದಾರೆ? ಹಿಂದೂಗಳಿಗೆ ಕೊಟ್ಟಿದ್ದಾರೆ. ಆ ಬಿಜೆಪಿ ಅವ್ರ ತಲೆಯಲ್ಲಿ ಏನಾದರೂ ಮಿದುಳು ಅಂತ ಇದ್ದಿದ್ರೆ, ಮಿದುಳಿದ್ರೆ ಅದು ಬುದ್ಧಿಶಕ್ತಿ ಇರುತ್ತೆ. ಮಿದುಳಿಲ್ಲ ಅವ್ರ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದೆ. ಆಮೇಲೆ ಇವರ ಹಿಂದಿನ ರಾಜಕೀಯ ಎಲ್ಲ ನೋಡಿದ್ವಲ್ಲ ನಾವು, ಅದ್ಯಾವುದೋ ಹಲಾಲ್ ಕಟ್ಟು, ಆಮೇಲೆ ಜಟ್ಕಾ ಕಟ್ಟು, ಮತ್ತು ಇನ್ನೇನಪ್ಪ ಅವಾಗ ಬರೀ ಇದನ್ನೇ ಮಾಡ್ಕೊಂಡಿದ್ರಲ್ಲ. ಅವರಲ್ಲಿ ವ್ಯಾಪಾರ ಮಾಡಬಾರ್ದು, ಇಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಚುನಾವಣೆ ಪೂರ್ವದಲ್ಲೆಲ್ಲ ಮಾಡಿದ್ರು. ಏನಾಯ್ತು? ಜನ ತಿರಸ್ಕಾರ ಮಾಡಿ ಇವ್ರನ್ನ ಮೂಲೆಗೆ ಬೀಸಾಕಿದ್ರು. ಈಗಲಾದರೂ ಬಿಜೆಪಿ ನಾಯಕರು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಈ ಥರ ಕೆಟ್ಟ ಒಂದು ಸಂಗತಿಗಳನ್ನು ಜನಕ್ಕೆ ತಿರುಚಿ ಹೇಳೋದ್ರ ಮುಖಾಂತರ ಜನರನ್ನ ತಪ್ಪು ದಾರಿಗೆ ಎಳಿಬಾರ್ದು ಅಂತ. ಸರ್, ಸಿಎಂ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾರೆ. ಅದ್ರ ಬಗ್ಗೆ ಖರ್ಗೆ ಅವ್ರು ಏನ್ ಹೇಳಿದಾರಪ್ಪ? ಸಿಎಂ ಬದಲಾವಣೆ ಬಗ್ಗೆ ಇರ್ಬೋದು, ಪಕ್ಷದ ಯಾವುದೇ ಆಗು ಹೋಗುವ ಬಗ್ಗೆ ಇರ್ಬೋದು, ಯಾರು ಪಬ್ಲಿಕ್ ಅಲ್ಲಿ ಮಾತಾಡಬಾರ್ದು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರಿಂದ ನಾನಂತೂ ಮಾತಾಡೋಣ. ಗ್ಯಾರಂಟಿ ಯೋಜನೆಗಳು ಜನತೆಗೆ ಸರಿಯಾಗಿ ತಲುಪ್ತಾ ಇಲ್ಲ. ಎಲ್ಲ ತಲುಪಿದೆ. 400 ಕೋಟಿ ಜನ ಮಹಿಳೆಯರು ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಎಷ್ಟು? 400 ಕೋಟಿ. ಆಮೇಲೆ ಎಲೆಕ್ಟ್ರಿಕ್, ವಿದ್ಯುತ್, ನೀವ್ಯಾರನ್ನ ಬಿಲ್ ಕಟ್ತಾ ಇದ್ದೀರಾ? ತಲುಪ್ತಾ ಇದೆಯಾ ಇಲ್ವೋ? ಅಕ್ಕಿ ತಲುಪ್ತಾ ಇದೆಯಾ ಇಲ್ವೋ? ಈಗ ಎರಡು ಸೇರಿಸಿ 2 ತಿಂಗಳು ಒಂದೇ ಸೇರಿ 10 ತಾರೀಕು ಕೊಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಒಂದು ಸ್ವಲ್ಪ ತಡ ಆಗಿದೆ. ಗೃಹಲಕ್ಷ್ಮಿ ಒಂದು ಬಿಟ್ಟರೆ ವಿದ್ಯುತ್ ಬಿಲ್ಲು ಯಾರೂ ಕಟ್ತಾ ಇಲ್ಲ. ನಮ್ಮ ಸಾರಿಗೆನಲ್ಲಿ 400ಕ್ಕಿಂತ ಹೆಚ್ಚು ಮಹಿಳೆಯರೆಲ್ಲ ಓಡಾಡಿದ್ದಾರೆ. ಅವ್ರು BJP ಅವರಿಗೆ ಈ ಇದ್ದಂಗೆ ಈ 3 ಇದಿರುತ್ತಲ್ಲ, ಒಂದು ಕಣ್ಣು ಮುಚ್ಕೊಂಡಿರೋದು, ಇನ್ನೊಂದು ಕಿವಿ ಮುಚ್ಕೊಂಡಿರೋದು, ಇನ್ನೊಂದು ಬಾಯಿ ಮುಚ್ಕೊಂಡಿರೋದು, ಏನಪ್ಪ ಅದು ಪ್ರಾಣಿಗಳು
ಕೆಟ್ಟದನ್ನ ನೋಡ್ತಾ ಅವ್ರು BJP ಅವ್ರಿಗೆ ಆ ರೀತಿ ಅವ್ರಿಗೆ ಕಣ್ಣು ಕಾಣ್ಸಲ್ಲ, BJP ಅವರಿಗೆ ಕಿವಿನೂ ಕೇಳ್ಸಲ್ಲ, ಬಾಯಿ ಇಲ್ಲ ಅವ್ರಿಗೆ. ಆ ಥರದ ಒಂದು ಕ್ಯಾರೆಕ್ಟರ್ ಅವರು. ಸರ್ಕಾರದಲ್ಲಿ ಹಣ ಇಲ್ಲ, ಹಣ ಇಲ್ಲದೆ ಇಷ್ಟೆಲ್ಲ ಅಭಿವೃದ್ಧಿ ಆಗುತ್ತಾ? ಬಿಜೆಪಿ ಶಾಸಕರಿಗೆ ಅವ್ರಿಗೆ ಅನುದಾನ ಕೊಡ್ತಾ ಇಲ್ಲ. ಅಲ್ಲಲ್ಲ ಈಗ ಒಂದು ಹಣ ಇಲ್ಲ ಅಂತ ಹೇಳ್ತಾರಲ್ಲ, ಯಡಿಯೂರಪ್ಪ ಅವರು, ಬೊಮ್ಮಾಯಿ ಅವರು 2.5 ಲಕ್ಷ ಕೋಟಿ ಸಾಲ ಮಾಡಿಟ್ಟು. ಎಷ್ಟು? 2.5 ಲಕ್ಷ ಕೋಟಿ ಸಾಲ. ನಮ್ಮ ಇಲಾಖೆ ಒಂದರಲ್ಲಿ 5,900 ಕೋಟಿ ಸಾಲ ಇಟ್ಟೋಗಿದೆ. ಕಾರ್ಪೊರೇಷನ್ನಲ್ಲಿ ಬಿಲ್ಸು 6,000 ಕೋಟಿ ಬಿಲ್ ಬಾಕಿ ಇಟ್ಟೋಗಿತ್ತು. KEB-ನಲ್ಲಿ ಬೆಂಗಳೂರಲ್ಲಿ ಬೆಸ್ಕಾಮಲ್ಲಿ ಹೇಳ್ತಿರೋದು ನಾನು, ಒಂದೇ ಕಡೆನೇ 2-3 ಸಾವಿರ ಕೋಟಿ ಬಿಲ್ ಇಟ್ಟು ಒಟ್ಟು 80,000 ಕೋಟಿ ಬಿಲ್ಗಳನ್ನ ಬಾಕಿ ಇಟ್ಟು ಹೋಗಿದ್ರು BJP ಅವರು. ಸರ್ ಆಮೇಲೆ ಇನ್ನೊಂದು ನರೇಂದ್ರ ಮೋದಿ ಅವರಪ್ಪ, ನಮ್ಮ ದೇಶದ ಸಾಲ